ನೋಡಿ ಸ್ನೇಹಿತರೆ, ಎಲೆ ಬೇರನ್ನು ಆಡ್ಕೊತಿತ್ತಂತೆ. ನೋಡು, ನಾನು ಯಾವಾಗಲೂ ಮೇಲೆ ಇರ್ತೀನಿ, ಹಸಿರಾಗಿರ್ತೀನಿ, ಎಲ್ಲರಿಗೂ ಆಕರ್ಷಕವಾಗಿ ಕಾಣಿಸ್ತೀನಿ, ನೀನು ಭೂಮಿ ಒಳಗೆ ಗಲೀಜಲೆ ಇರ್ತೀಯ ಅಂತ ಬೇರನ್ನ ಆಡ್ಕೊಳ್ತಿತ್ತಂತೆ. ಆದರೆ ಬೇರು ಮರು ಮಾತಾಡಲಿಲ್ವಂತೆ. ಬೇಸಿಗೆಗಾಲ ಬರಲಿ ಅನ್ಕೊಂಡು ಕಾಯ್ಕೊಂಡೇ ಇತ್ತಂತೆ. ಬೇಸಿಗೆಗಾಲ ಬಂತು. ಆ ಬೇಸಿಗೆಗೆ ಎಲೆ ಹಣ್ಣಾಗಿ ಉದುರಿ ಆ ಬೇರ ಹತ್ರ ಹೋಗಿ ಬೀಳ್ತು. ಹಾಗೆ ಹೇಳ್ತಂತೆ ಬೇರು, ನೀನು ಎಷ್ಟು ಮೆರೆದ್ರೂ ಕೊನೆಗೆ ನೀನು ನನ್ನ ಹತ್ರಕ್ಕೆ ಬಂದು ಬಿದ್ದಿದ್ಯಾ. ಅದಿರಲಿ, ನಾನು ನಿನಗೆ ನೀರು ಕೊಡದೇ ಇದ್ದರೆ, ಆಹಾರ ಕೊಡದೇ ಇದ್ದರೆ ನೀನು ಜೀವನನೇ ಮಾಡೋಕ್ಕಾಗಲ್ಲ, ಇದನ್ನು ಮರಿಬೇಡ ಅಂತ ಒಂದು ಕಿವಿ ಮಾತು ಹೇಳ್ತಂತೆ. ಹಾಗೆ ಸ್ನೇಹಿತರೆ, ಕೆಲವರು ನಮ್ಮಿಂದ ಉಪಕಾರ ಬಯಸಿ ಅವರು ಮರೆತು ನಮ್ಮನ್ನೇ ಅಹಂಕಾರದಿಂದ ಟೀಕಿಸಿದ್ರೆ ಮುಂದಕ್ಕೊಂದು ದಿವಸ ನಾವು ಮಾಡಿರೋ ಉಪಕಾರ ಅವ್ರಿಗೆ ಜೀವನ ಕೊಟ್ಟು ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ, ನಮ್ಮನ್ನು ನೆನೆಸ್ಕೋತಾರೆ. ನಾವು ತಾಳ್ಮೆಯಿಂದ ಇರಬೇಕಷ್ಟೇ ಸ್ನೇಹಿತರೆ. ಇದು ಮಾತ್ರ ನಿಮಗೆ ನೆನಪಿರಲಿ.